ये है बैंगलोर समाचार चैनल। आप देख रहे हैं एक विशेष रिपोर्ट। 5000 से अधिक लोगों ने लिया हिस्सा अपोलो हॉस्पिटल्स द्वारा आयोजित स्ट्रोक जागरूकता रन। विश्व स्ट्रोक दिवस 2025 के अवसर पर बेंगलुरु में एकता और स्वास्थ्य का अद्भुत उदाहरण। बेंगलुरु 26 अक्टूबर 2025। अपोलो हॉस्पिटल्स बेंगलुरु द्वारा स्ट्रोक अवेयरनेस रन एंड वॉक का आयोजन किया गया, जिसका मुख्य उद्देश्य था लोगों में स्ट्रोक के शुरुआती लक्षणों की पहचान और गोल्डन आवर में त्वरित उपचार के महत्व के प्रति जागरूकता फैलाना। ये विशाल आयोजन किट्टूर रानी चेन्नम्मा स्टेडियम जयनगर में किया गया, जहां 5000 से अधिक लोगों ने उत्साहपूर्वक भाग लिया। इस कार्यक्रम में साधारण नागरिकों, स्वास्थ्य विशेषज्ञों और स्ट्रोक से उभरे मरीजों ने मिलकर ये संदेश दिया कि स्ट्रोक रोके जा सकते हैं, उपचार योग्य हैं और यदि समय पर ध्यान दिया जाए तो पूरी तरह ठीक भी हो सकते हैं। कार्यक्रम का शुभारंभ, इस आयोजन का उद्घाटन विशेष अतिथि के रूप में उपस्थित थे श्री सीमंत कुमार सिंह, IPS, पुलिस आयुक्त बेंगलुरु शहर, श्री CK राममूर्ति, विधायक जयनगर। सभी अतिथियों ने लोगों को गोल्डन आवर यानी स्ट्रोक के बाद के पहले 1 घंटे में चिकित्सा सहायता प्राप्त करने के महत्व पर बल दिया। कार्यक्रम की मुख्य झलकियां। कार्यक्रम में 2 प्रमुख गतिविधियां आयोजित की गईं। 10 किलोमीटर रन, फिटनेस और स्वास्थ्य का प्रतीक। 4.5 किलोमीटर गोल्डन आवर वॉक, समय पर कार्रवाई के महत्व को दर्शाने वाला एक प्रेरक संदेश। प्रतिभागियों ने एक सुर में कहा, हर मिनट कीमती है, क्योंकि स्ट्रोक के समय प्रत्येक मिनट मस्तिष्क की कार्यक्षमता को बचाने में निर्णायक होता है। ಅಪೋಲೋ ಫ್ಯಾಮಿಲಿ ಎಲ್ಲ ಒಟ್ಟಿಗೆ ಸೇರ್ತಾ ಇದ್ದೀವಿ. ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡೋದಕ್ಕೆ ಈ ಸ್ಟ್ರೋಕ್ನ ಅವಾಯ್ಡ್ ಮಾಡಬೇಕು, ಜನಸಾಮಾನ್ಯರಿಗೆ ಇದನ್ನ ತಿಳಿಸ್ಬೇಕು ಅಂತ ಸಾವಿರಾರು ಸಂಖ್ಯೆಯಲ್ಲಿ ಬೆಳಗ್ಗೆ ಬಂದು 6 ಕಿಲೋಮೀಟರ್ ವಾಕ್ ಮಾಡಿದ್ದಾರೆ. ಎಲ್ಲರಿಗೂ ಕೂಡ ಧನ್ಯವಾದವನ್ನು ಹೇಳ್ತಾ, ಒಂದು ಅವಶ್ಯಕತೆ ಇದೆ ಸಮಾಜಕ್ಕೋಸ್ಕರ. ಹಾರ್ಟ್ ಅಟ್ಯಾಕ್ ಬಗ್ಗೆ ನಾವು ಸುಮಾರು ತಿಳ್ಕೊತೀವಿ, ಹಾರ್ಟ್ ಅಟ್ಯಾಕ್ ಯಾವ ಥರ ಆಗುತ್ತೆ, ಏನಾಗುತ್ತೆ ಅಂತ. ಅದೇ ಮೈಂಡ್ ಅಟ್ಯಾಕು, ಸ್ಟ್ರೋಕ್ ಯಾವ ಥರ ಆಗುತ್ತೆ ಅಂತ ನಾವು ಪ್ರತಿಯೊಬ್ಬರಿಗೂ ತಿಳಿಸುವಂಥ ಕಾರ್ಯಕ್ರಮಗಳನ್ನು ನಾವೆಲ್ಲರೂ ಕೂಡ ಮಾಡಬೇಕು. ನಮ್ಮದು ಕೂಡ ಒಂದು ಪಾಲಿದೆ. ಸಮಾಜದಲ್ಲಿ ಯಾವ್ಯಾವ ಥರ ಸಮಸ್ಯೆಗಳಾಗುತ್ತೆ, ಈ ಸ್ಟ್ರೋಕ್ ಅಟ್ಯಾಕ್ ಆದರೆ ಗೋಲ್ಡನ್ ಪೀರಿಯಡ್, ಎಂಡ್ ಪೀರಿಯಡಲ್ಲಿ ನಾವು ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಬೇಕು ಅಂತ ಜನಕ್ಕೆ ತಿಳುವಳಿಕೆ ಮಾಡುವಂಥ ಕೆಲಸ ನಮ್ಮೆಲ್ಲರೂ ಕೂಡ ಜವಾಬ್ದಾರಿ ಇದೆ. ನನ್ನಲ್ಲಿ ಭಾಗವಹಿಸಿದ ನಮ್ಮ ಸ್ನೇಹಿತರು, ಮೊದಲಾಗಿ ನಾನು ಎಲ್ಲ ಅಪೋಲೋ ಆಸ್ಪತ್ರೆಗೆ ಧನ್ಯವಾದ ಹೇಳ್ತಾ ಇದ್ದೀನಿ. ಇದು ಒಂದು ಜ್ವಲಂತ ಸಮಸ್ಯೆ ಇದೆ ಎಲ್ಲ ಕಡೆ, ನಮ್ಮ ರಾಷ್ಟ್ರದಲ್ಲಿ ಇಲ್ಲ, ಇಡೀ ಪ್ರಪಂಚದಲ್ಲಿ ಇದು ಸಮಸ್ಯೆ ಆಗಿದೆ. ಅದಕ್ಕೆ ನಮ್ಮ ಸ್ಪೀಕರ್ ಅವರು ಹೇಳಿದರು, ಗೋಲ್ಡನ್ ಅವರ್. ಯಾವುದು ಕ್ರೈಸಿಸ್ ಅಲ್ಲಿ, ಅದು ನಮ್ಮ ಯಾವುದು ಕ್ರೈಸಿಸ್ ಇಲ್ಲಿ, ನಾವು ಪೊಲೀಸಲ್ಲಿ ನಾವು ಕೆಲಸ ಮಾಡುವಾಗ ಗೋಲ್ಡನ್ ಅವರ್ ನಾವು ವರ್ಡ್ ಬಹಳ ಇಂಪಾರ್ಟೆಂಟ್ ಇದೆ. ಅದೇ ರೀತಿ ಮೆಡಿಕಲ್ ಕ್ಷೇತ್ರದಲ್ಲಿ ಸ್ಟ್ರೋಕ್ ಬಗ್ಗೆ ಗೋಲ್ಡನ್ ಅವರ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಮೈ ಸಿನ್ಸಿಯರ್ ರಿಕ್ವೆಸ್ಟ್ ಟು ಆಲ್ ದಿ ಪಾರ್ಟಿಸಿಪೆಂಟ್ that you have done a noble thing. You have joined this for an awareness. So the golden hour for stroke prevention is very very important. And as told by the speakers, how you maintain your lifestyle, controlling basic things like diabetes and hypertension, these are very very important. I am not a competent person to talk on medical, but yes, being with the medical fraternity with so closeness, I have seen. ನಮಸ್ಕಾರಗಳು. ನನ್ನ ಪ್ರಾಣ ಕಾಪಾಡಿದ ಡಾಕ್ಟರ್ಗಳಿಗೂ ನನ್ನ ನಮಸ್ಕಾರ. ಇಸ್ವಿನಲ್ಲಿ ನನಗೂ ಸ್ಟ್ರೋಕ್ ಬಂತು. ಆಗ ಇಮಿಡಿಯೇಟ್ ಆಗಿ ನಾನು
ಅಪೋಲೋ ಹಾಸ್ಪಿಟ್ಲಿಗೆ ಬಂದಿದ್ದರಿಂದ, ಇಲ್ಲಿ ಇವರು ನನ್ನನ್ನು ಕಾಪಾಡಿದ್ದರಿಂದ ಇವತ್ತು ಇಷ್ಟು ಕೊಬ್ಬಿನಿಂದ ಇಲ್ಲಿ ನಿಂತ್ಕೊಂಡು ನಿಮ್ಮ ಜೊತೆಯಲ್ಲಿ ಮಾತಾಡ್ತಾರೆ. ಇದಕ್ಕೆ ಕಾರಣ ಪ್ರಾಣ ಉಳಿದಿದ್ದು. ಈ ಅವೇರ್ನೆಸ್ ಎಲ್ಲರಿಗೂ ಬರಬೇಕು. ನನಗೆ ಈ ಇನ್ಸಿಡೆಂಟ್ ಆದಮೇಲೆ ಈ ಅವೇರ್ನೆಸ್ ಬಂತು. ಅದು ಬಂದಿದ್ದರಿಂದ ಈಗ ವೆರಿ ರೀಸೆಂಟ್, ಐ ಥಿಂಕ್ ಒಂದು 10 days ಬ್ಯಾಕ್ ನನ್ನ ಫ್ರೆಂಡ್ಗೆ ಇದೇ ಥರ ಸ್ಟ್ರೋಕ್ ಬಂದರೆ ಕರೆಕ್ಟ್ ಟೈಮ್ಗೆ ಅವರು ಹಾಸ್ಪಿಟ್ಲಿಗೆ ಬಂದಿದ್ದರಿಂದ ಇವತ್ತು ಅವರು ಕ್ಷೇಮವಾಗಿದ್ದಾರೆ. ಎಲ್ರಿಗೂ ನಮಸ್ಕಾರ. ನಾನು ಡಾಕ್ಟರ್ ಸೂರ್ಯನಾರಾಯಣ್ ಶರ್ಮಾ, ಅಪೋಲೋ ಆಸ್ಪತ್ರೆಯಲ್ಲಿ ಹಿರಿಯ ನರರೋಗ ತಜ್ಞ. ಇವತ್ತು ವಿಶ್ವ ಪಾರ್ಶ್ವವಾಯು ದಿನಾಚರಣೆ ಅಂಗವಾಗಿ ಅಪೋಲೋಯಿಂದ ಸ್ಟ್ರೋಕ್ ಅವೇರ್ನೆಸ್ ರನ್ನ ಮಾಡ್ತಾ ಇದ್ದೀವಿ. ಈ ಕ್ಯಾಂಪೇನ್ನ ಉದ್ದೇಶ ಸಾರ್ವಜನಿಕರಲ್ಲಿ ಪಾರ್ಶ್ವವಾಯು ಬಗ್ಗೆ ಜಾಗೃತಿ ಮೂಡಿಸುವಂಥದ್ದು. ಯಾಕೆ ನಾವು ಪಾರ್ಶ್ವವಾಯು ಬಗ್ಗೆ ಹೆಚ್ಚು ತಿಳ್ಕೊಳ್ಬೇಕು? ಪಾರ್ಶ್ವವಾಯು ಅನ್ನೋದು ಒಂದು ಗಂಭೀರವಾದಂಥ ಒಂದು ವೈದ್ಯಕೀಯ ತುರ್ತು ಪರಿಸ್ಥಿತಿ. ಅಂದರೆ ಬಿಂದಿಳಲ್ಲಿ ರಕ್ತನಾಳ ಹೆಪ್ಪುಗಟ್ಟಿ ಅಥವಾ ರಕ್ತಸ್ರಾವ ಆಗಿ ಅದು ಸಂಭವಿಸುತ್ತೆ. ಹಾಗಾಗಿ ವಿಶ್ವದಲ್ಲಿ ಅಂಕಿಅಂಶಗಳ ಪ್ರಕಾರ ಪ್ರತಿ ವರ್ಷ 15 ಮಿಲಿಯನ್ಗೂ ಹೆಚ್ಚು ಜನ ಪಾರ್ಶ್ವವಾಯುಗೆ ತುತ್ತಾಗ್ತಾ ಇದ್ದಾರೆ. ಗ್ಲೋಬಲಿ ಇಟ್ ಈಸ್ ದ ಸೆಕೆಂಡ್ ಕಾಮನೆಸ್ಟ್ ಕಾಸ್ ಆಫ್ ಡೆತ್ ಆ್ಯಂಡ್ ಇನ್ ಇಂಡಿಯಾ ಇಟ್ ಈಸ್ ದ ಥರ್ಡ್ ಕಾಮನೆಸ್ಟ್ ಕಾಸ್ ಆಫ್ ಡೆತ್. ಮತ್ತು ಪ್ರತಿ ವರ್ಷ 10 ಕೋಟಿಗೂ ಹೆಚ್ಚು ಜನ ಪಾರ್ಶ್ವವಾಯುವಿನ ರಿಲೇಟೆಡ್ ಡಿಸಬಿಲಿಟೀಸಿಂದ ಬಳಲ್ತಾ ಇದ್ದಾರೆ ವಿಶ್ವಾದ್ಯಂತ. ಹಾಗಾಗಿ ನಾವು ಈ ಕಾಯಿಲೆ ಬಗ್ಗೆ ಜಾಸ್ತಿ ಜಾಗೃತಿ ಮೂಡಿಸುವಂಥ ಅವಶ್ಯಕತೆ ಇದೆ. ನಮ್ಮದೇ ಒಂದು ಅಧ್ಯಯನದ ಪ್ರಕಾರ ಬೆಂಗಳೂರು ಸಿಟಿಯಲ್ಲಿ ಪ್ರತಿದಿನ 50ಕ್ಕೂ ಹೆಚ್ಚು ಪಾರ್ಶ್ವವಾಯು ಪ್ರಕರಣಗಳು ಪತ್ತೆ ಆಗ್ತಾ ಇದೆ. ಹಾಗಾಗಿ ಇವೆಲ್ಲದಕ್ಕೂ ನಾವು ಒಂದು ರೀತಿ ಸಾರ್ವಜನಿಕರಲ್ಲಿ ಅವೇರ್ನೆಸ್ ಮೂಡಿಸುವಂಥ ಅವಶ್ಯಕತೆ ಇದೆ. ತುರ್ತು ಸಮಯ, ಗೋಲ್ಡನ್ ಅವರ್ ಅಂತ ನಾವೇನು ಹೇಳ್ತೀವಿ, ಸುವರ್ಣ ಸಮಯ, ಅದ್ರ ಬಗ್ಗೆ ನಾವು ಅವೇರ್ನೆಸ್ನ ಕ್ರಿಯೇಟ್ ಮಾಡಬೇಕು. ಇದರಲ್ಲಿ ಏನಂತಂದರೆ ಮೊದಲನೇ 4.5 ಗಂಟೆ ಕಾಲದ ಒಳಗಡೆ ಆಸ್ಪತ್ರೆಗೆ, ಸ್ಟ್ರೋಕ್ ರೆಡಿ ಆಸ್ಪತ್ರೆಗೆ ಒಬ್ಬ ರೋಗಿ ಬಂದರೆ ಅವನಿಗೆ ನಾವು CT ಅಥವಾ MRI ಸ್ಕ್ಯಾನ್ ಮಾಡಿ ಅವ್ರಿಗೇನು ಕಾಯಿಲೆ ಇದೆ ಅಂತ ಒಂದು ನಿಷ್ಕರ್ಷೆ ಮಾಡಿ ಅವ್ರಿಗೆ ಸೂಕ್ತ ಚಿಕಿತ್ಸೆ ನೀಡೋದ್ರ ಮೂಲಕ ನಾವು ಸ್ಟ್ರೋಕಿಂದ ಆಗುವಂಥ ಡಿಸಬಿಲಿಟೀಸ್, ಅಂಗವಿಕಲತೆ, ಶಾಶ್ವತ ಅಂಗವೈಕಲ್ಯವನ್ನು ನಾವು ತಪ್ಪಿಸ್ಬೋದು. ಎಲ್ಲರಿಗೂ ನಮಸ್ಕಾರ. ಈ ಒಂದು ಸ್ಟ್ರೋಕ್ ಅವೇರ್ನೆಸ್ ಕ್ಯಾಂಪೇನ್ ಅಂತ ನಾವು ಏನು ಅಪೋಲೋ ಹಾಸ್ಪಿಟಲ್ ಕಡೆಯಿಂದ ಮಾಡ್ತಾ ಇದ್ದೀವಿ, ಇದರ ಪ್ರಮುಖವಾದ ಉದ್ದೇಶ ಏನು ಅಂತ ಹೇಳಿದರೆ, ಫಸ್ಟು ನೀವು ಸ್ಟ್ರೋಕ್ ಆದವರು ಅವರನ್ನು ಗುರುತಿಸಿ ತಕ್ಷಣ ಅವ್ರನ್ನ ಒಂದು ಸ್ಟ್ರೋಕ್ ರೆಡಿ ಹಾಸ್ಪಿಟ್ಲಿಗೆ ಕರ್ಕೊಂಬರಬೇಕು. ಸ್ಟ್ರೋಕ್ ರೆಡಿ ಹಾಸ್ಪಿಟ್ಲಲ್ಲಿ ಒಂದು 4-4.5 ತಾಸಿನ ಒಳಗೆ ಬಂದರೆ ಅವರಿಗೆ ಒಂದು ಪ್ರಮುಖವಾದ ಟ್ರೀಟ್ಮೆಂಟನ್ನು ನಾವು ಕೊಡ್ಬೋದು. ಸೊ ದಿಸ್ ಇಸ್ ದ ಅವೇರ್ನೆಸ್. ಇದನ್ನು ನಾವು ಗೋಲ್ಡನ್ ಅವರ್ ಆಫ್ ಸ್ಟ್ರೋಕ್ ಅಂತ ಕರಿತೀವಿ. ಈ ಟೈಮಲ್ಲಿ ನಾವು ಅವರಿಗೆ ಥ್ರಾಂಬೋಲೈಸಿಸ್ ಅಂತ ಮಾಡ್ಬೋದು, ಮೆಕ್ಯಾನಿಕಲ್ ಥ್ರಾಂಬೆಕ್ಟಮಿ ಅಂತ ಮಾಡ್ಬೋದು. ಈ ಥರ ಒಂದು 2-3 ವಿಶೇಷವಾದಂತಹ ಆಪ್ಷನ್ಸ್ ಇರುತ್ತೆ. ಆದರೆ ಪೇಷಂಟ್ನ ಕರೆಕ್ಟಾಗಿ ಟೈಮಿಗೆ ಕರ್ಕೊಂಡು ಕರೆಕ್ಟಾಗಿರುವಂಥ ಸ್ಟ್ರೋಕ್ ರೆಡಿ ಹಾಸ್ಪಿಟ್ಲಿಗೆ ಕರ್ಕೊಂಡು ಬಂದರೆ ನಾವು ಚಿಕಿತ್ಸೆಯನ್ನು ಕೊಡ್ಬೋದು. ನನ್ನ ಹೆಸರು ಅಕ್ಷಯ್ ಒಲೇಟಿ ಅಂತ. ನಾನು ಅಪೋಲೋ ಹಾಸ್ಪಿಟಲ್ಸ್ ಕರ್ನಾಟಕಗೆ CEO. ಇವತ್ತು ಸಂಡೇ ಬೆಳಗ್ಗೆ 6 ಗಂಟೆಗೆ ಓವರ್ 5,000 ಪೀಪಲ್, 5,000ದಿಂದ ಜಾಸ್ತಿ ಜನ ಬಂದಿದ್ದಾರೆ ಸ್ಟ್ರೋಕ್ ರನ್ಗೆ. 5 ಕಿಲೋಮೀಟರ್ಸ್ ಆ್ಯಂಡ್ 10 ಕಿಲೋಮೀಟರ್ಸ್ ರನ್ ಮಾಡಿದ್ದೀವಿ ನಾವು ಅಪೋಲೋ ಹಾಸ್ಪಿಟಲ್ ಕಡೆಯಿಂದ. ವೈ ವಿ ಆರ್ ಡೂಯಿಂಗ್ ದಿಸ್ ಅಂದರೆ ಟು ಕ್ರಿಯೇಟ್ ಸ್ಟ್ರೋಕ್ ಅವೇರ್ನೆಸ್. ನಮ್ಮದು ಸಿಂಪಲ್ ಓನ್ಲಿ 3 ಮೆಸೇಜಸ್ ಐ ವಾಂಟ್ ಟು ಗಿವ್ ಟು ಎವ್ರಿ ಒನ್. ನಂಬರ್ 1, ಲೈಫ್ ಸ್ಟೈಲ್ ಚೇಂಜ್ ಮಾಡಿಸ್ಕೊಳ್ಳಿ. ನೋ ಸ್ಮೋಕಿಂಗ್, ನೋ ಡ್ರಿಂಕಿಂಗ್. ನಾವೆಲ್ಲ ಹೆಲ್ದಿ ಇದೀವಂದರೆ ಬಿಕಾಸ್ ವಿ ಹ್ಯಾವ್ ಸ್ಟಾಪ್ ಸ್ಮೋಕಿಂಗ್, ಡ್ರಿಂಕಿಂಗ್ ಆ್ಯಂಡ್ ಆಲ್ ದಿ ಬ್ಯಾಡ್ ಹ್ಯಾಬಿಟ್ಸ್. ಸ್ಲೀಪ್ ವೆಲ್ ಎವ್ರಿ ಡೇ 7 to 8 hours. ಪ್ಲೀಸ್ ಮೇಕ್ ಶ್ಯೂರ್ ಯು ಸ್ಲೀಪ್ ಆ್ಯಂಡ್ ಮೇಕ್ ಶ್ಯೂರ್ ಯು ಆರ್ ಲೀಡಿಂಗ್ ಅ ಹೆಲ್ದಿ ಲೈಫ್ ಸ್ಟೈಲ್. ಎರಡನೇ ವಿಷಯ, ಬಿ ಅವೇರ್ ಆಫ್ ದ ಸಿಂಪ್ಟಮ್ಸ್ ಆಫ್ ಸ್ಟ್ರೋಕ್. Whether it is face drooping or you are not able to lift the hands, those are signs of stroke. So be aware of that. And third is act fast. Make sure that you immediately take a person who is affected by stroke to a stroke ready hospital and we are able to treat immediately. And these are the 3 messages. So I want all of you to share this message to 3 groups of people. One, on social media, on your account, you please post about stroke. On number 2, please tell your family and relatives about stroke. And number 3, tell your friends also. So with this, more awareness will be created, and as a community, let us make sure that stroke is cured, stroke is prevented, as well as we make the entire society a healthy society.